ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ವೇದಿಕೆ ಏರಿದ್ರೆ ಧರ್ಮೋಪದೇಶ, ಕಚೇರಿಯಲ್ಲಿ ಕೂತರೆ ಕಟ್ಟುನಿಟ್ಟು. ಆದ್ರೆ ಅದೇ ಖಡಕ್ ಲೇಡಿ ಆಫೀಸರ್ ಮಾಡಿದ್ದು ಮಾತ್ರ ಎಂಚಲು ಕಾಸಿಗೆ ಕೈ ಒಡ್ಡೋ ಕೆಲಸ. ಹೌದು, ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ಶಾಲೆ ಕಾಲೇಜುಗಳಲ್ಲಿ ಸ್ಫೂರ್ತಿದಾಯಕ ಭಾಷಣ ಹೊಡೆಯುತ್ತಿದ್ದ ಕಾವ್ಯರಾಣಿ ಅವರ ಅಸಲಿ ಮುಖ ಕಳಚಿ ಬಿದ್ದಿದೆ. ಲಂಚಕ್ಕೆ ಆಸೆಪಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಲೋಕಾಯುಕ್ತರು ಬಲೆಗೆ ಕೆಡುವಿದ್ದು ಹೇಗೆ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ. ಖಡಕ್ ಲುಕ್ಕು, ಮಾತು ಬಂದಾಗ ರೂಲ್ಸ್ ಬುಕ್ಕು. ವೇದಿಕೆಯಲ್ಲಿ ಉಪದೇಶ ಮಾಡಿದ್ದು ಮಾತ್ರ ಲಂಚಕ್ಕೆ ಕೈ ಒಡ್ಡೋ ಕೆಲಸ. ಕಳಚಿ ಬಿತ್ತು ಮೇಡಂನ ಅಸಲಿ ಮುಖವಾಡ. ನೋಡೋದಕ್ಕೆ ಖಡಕ್ ಲುಕ್, ಮಾತಿನ ಧಾಟಿಯೂ ಅಷ್ಟೇ. ಕಾನೂನು ಅಂದ್ರೆ ಕಾನೂನು, ಇದೆಲ್ಲ ಕೇವಲ ಹೊರನೋಟಕ್ಕೆ ಮಾತ್ರ. ಆದ್ರೆ ಈ ಮೇಡಂನ ಅಸಲಿ ಮುಖ ಈಗ ಕಳಚಿ ಬಿದ್ದಿದೆ. ನೈಜ ಬಣ್ಣ ಬಟ ಬಯಲಾಗಿದೆ. ಹೌದು, ಸಮಾಜಕ್ಕೆ ನೈತಿಕತೆಯ ಪಾಠ ಹೇಳಿಕೊಡ್ತಾ ಇದ್ದ ಈ ಮೇಡಂ ತಾನೇ ಭ್ರಷ್ಟಾಚಾರದ ಜಾಲದಲ್ಲಿ ಸಿಲುಕಿ ಬೀಳ್ತಾರೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಶಿರಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಣ, ಹುಣಸೂರಿನಲ್ಲಿ ಕಲೆಕ್ಷನ್ ಕಮಿಷನ್. ಹೌದು, ಶಿರಸಿ ಹಾಗೂ ಭಟ್ಕಳದಲ್ಲಿ ಸಹಾಯಕ ಆಯುಕ್ತೆಯಾಗಿ ಕೆಲಸ ಮಾಡಿದ್ದ ಕಾವ್ಯರಾಣಿ ಕಳೆದ ವರ್ಷ ಶಿರಸಿಯಿಂದ ವರ್ಗಾವಣೆಗೊಂಡು ಮೈಸೂರಿನ ಹುಣಸೂರು ಉಪವಿಭಾಗಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಲಂಚ ಸ್ವೀಕರಿಸಿದ ಆರೋಪದ ಮೇಲೆ ಇವರನ್ನ ಲೋಕಾಯುಕ್ತರು ಲಾಕ್ ಮಾಡಿದ್ದಾರೆ. ಲಂಚಕ್ಕೆ ಕೈಯೊಡ್ಡಿದ್ದ ಈ ಲೇಡಿ ಆಫೀಸರ್ ಅನ್ನ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಕೆಡವಿದ್ದಾರೆ. ಖಡಕ್ ಅಧಿಕಾರಿಯ ಭ್ರಷ್ಟಾಚಾರದ ಮುಖ ಈಗ ಅನಾವರಣಗೊಂಡಿದೆ. 10.5 ಲಕ್ಷಕ್ಕೆ ಡೀಲ್, 5.5 ಲಕ್ಷ ತಗೊಳ್ಳುವಾಗ ಲಾಕ್. ಖಾಸಗಿ ನಿವಾಸದಲ್ಲೇ ನಡೀತಾ ಇತ್ತು ಲಂಚದ ಡೀಲಿಂಗ್. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಸಿಕ್ಕಿಬಿದ್ರು. ಎಸ್, ಅಷ್ಟಕ್ಕೂ ಆಗಿದ್ದೇನೋ ಅನ್ನೋದನ್ನ ಪಿನ್ ಟು ಪಿನ್ ಬಿಚ್ಚಿಡ್ತೀವಿ ಕೇಳಿ. HD ಕೋಟೆ ತಾಲೂಕಿನ ಜಮೀನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಈ ಕೇಸ್ಗೆ ಸಂಬಂಧಿಸಿ ಬೆಂಗಳೂರಿನ ನಿವಾಸಿ ಡಾಕ್ಟರ್ ರೂಪಾ ಎಂಬುವರಿಗೆ ಬರೋಬ್ಬರಿ 10.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. ಈಗಾಗಲೇ ಮೊದಲ ಕಂತಿನ ಹಣ ಪಡೆದಿದ್ದ AC ಕಾವ್ಯರಾಣಿ ಎರಡನೇ ಕಂತಿನ 5.5 ಲಕ್ಷ ರೂಪಾಯಿಗಾಗಿ ಕಾಯ್ತಾ ಇದ್ರು. ಸೋಮವಾರ ಹುಣಸೂರು AC ಕಾವ್ಯರಾಣಿ ಅವರ ಖಾಸಗಿ ನಿವಾಸದಲ್ಲೇ ಲಂಚದ ಹಣದ ಕೊಡುಕೊಳ್ಳುವಿಕೆ ನಡೀತಾ ಇತ್ತು. ದೂರುದಾರರಿಂದ 5.5 ಲಕ್ಷ ರೂಪಾಯಿ ನಗದನ್ನ ಕೈಗೆ ಪಡೆದುಕೊಳ್ತಾ ಇದ್ದಂತೆ ಲೋಕಾಯುಕ್ತ DYSP ಶೈಲೇಂದ್ರ ನೇತೃತ್ವದ ಪಡೆ ಮಿಂಚಿನ ದಾಳಿ ನಡೆಸಿತ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ AC ಕಾವ್ಯರಾಣಿ ಹಾಗೂ ಅವರ ಆಪ್ತ ಸಹಾಯಕ ಶಿವಕುಮಾರ್ ಇಬ್ಬರನ್ನು ಲೋಕಾಯುಕ್ತ ಟೀಮ್ ವಶಕ್ಕೆ ಪಡೆಯಿತು. ಈಗ ಅಧಿಕಾರಿಗಳು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಖಡಕ್ ಅಧಿಕಾರಿ ಪಟ್ಟ ಈಗ ಲಂಚಾವತಾರ. ಜನರೆದುರು ಹೀರೋ, ಲೋಕಾಯುಕ್ತರೆದುರು ಝೀರೋ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸಹಾಯಕ ಆಯುಕ್ತರಾಗಿ, ಭಟ್ಕಳದಲ್ಲಿ ಪ್ರಭಾರ AC ಆಗಿ ಕೆಲಸ ಮಾಡಿದ್ದ ಇದೇ ಕಾವ್ಯರಾಣಿ ಕಷ್ಟಪಟ್ಟು ಈ ಹುದ್ದೆಗೆ ಬಂದಿದ್ದೇನೆ ಅಂತ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಭಾಷಣ ಮಾಡ್ತಿದ್ರು. ಭಾಷಣ ಹೊಡಿತಾ ಇದ್ದ ಅದೇ KS ಅಧಿಕಾರಿ ಇವತ್ತು ಸ್ವತಃ ತಾನೇ ಲಂಚದ ಕೂಪಕ್ಕೆ ಬಿದ್ದು ಮುಖ ಮುಚ್ಕೊಳ್ಳುವಂತಾಗಿದೆ. ಕಟ್ಟುನಿಟ್ಟಿನ ಅಧಿಕಾರಿ ಎಂಬ ಮುಸುಕು ಧರಿಸಿದ್ದ ಈ ಲೇಡಿ ಆಫೀಸರ್ ಮೈಸೂರಿಗೆ ವರ್ಗಾವಣೆಗೊಳ್ತಾ ಇದ್ದಂತೆ ಕಂಡವರ ಕಾಸಿಗೆ ಕೈ ಒಡ್ಡೋ ಮೂಲಕ ತಮ್ಮ ಅಸಲಿ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ. ಒಟ್ನಲ್ಲಿ ಖಡಕ್ ಅಧಿಕಾರಿ ಎನಿಸಿಕೊಂಡು ಜನಪ್ರಿಯತೆ ಗಳಿಸಿದ್ದ ಕಾವ್ಯರಾಣಿ ಇವತ್ತು ಅದೇ ಜನರೆದುರು ತಲೆ ತಗ್ಗಿಸುವಂತಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಾಧಾರ ಹಾಗೂ ದಾಖಲೆಗಳನ್ನ ಕಲೆ ಹಾಕ್ತಾ ಇರುವ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ.